ಕಾಮಗಾರರೇ ಸಂಸ್ಥೆಯ ಬೆಳವಣಿಗೆಯೇ ಅಡಿಗಲ್ಲು ಬೇಡಕೆ ಹಾಳದ ವೀರಾಚಾರ್ಯ ಅಲ್ಪಸಂಖ್ಯಾತರ ಸೌಹಾರ್ದಗೆ 75,04,000 ರೂಪಾಯಿ ಲಾಭ. ವಾರ್ಷಿಕ ಸಭೆಯಲ್ಲಿ ಬಾಳಾಸಾಹೇಬ್ ಪಾಟೀಲರಿಂದ ಮಾಹಿತಿ. ಹೌದು ವೀಕ್ಷಕರೇ, ಸ್ಪರ್ಧಾತ್ಮಕ ದಿನಗಳಲ್ಲಿಂದು ಸಹಕಾರ ಸಂಘಗಳಿಂದ ಸಾಲ ಪಡೆದ ಸದಸ್ಯರು ಸಕಾಲಕ್ಕೆ ಮರುಪಾವತಿಸಿದರೆ ಮಾತ್ರ ಸಂಸ್ಥೆಯ ಬೆಳವಣಿಗೆ ಸಾಧ್ಯ. ಮಿತ ಖರ್ಚು, ಪಾರದರ್ಶಕ ಆಡಳಿತ, ಗ್ರಾಹಕರಿಗೆ ಠೇವಾದಾರರಿಗೆ ಸಕಾಲಕ್ಕೆ ಸೇವೆ ಒದಗಿಸುವುದರೊಂದಿಗೆ ಸಂಸ್ಥೆಯು ಅಭಿವೃದ್ಧಿಗೆ ಆಡಳಿತ ಮಂಡಳಿ ಶ್ರಮಿಸಿದ್ದರಿಂದ ನಿಪ್ಪಾಣಿ ತಾಲೂಕಿನ ಬೇಡಕಿಹಾಳ ಗ್ರಾಮದ ಶ್ರೀ ವೀರಾಚಾರ್ಯ ಅಲ್ಪಸಂಖ್ಯಾತರ ಸೌಹಾರ್ದ ವಿವಿಧ ಉದ್ದೇಶಗಳ ಸಹಕಾರಿ ಸಂಘಕ್ಕೆ ಕಳೆದ ಆರ್ಥಿಕ ವರ್ಷದಲ್ಲಿ 75,04,000 ರೂಪಾಯಿ ಲಾಭ ಬಂದಿರುವುದಾಗಿ ಸಂಸ್ಥೆಯ ಸಂಸ್ಥಾಪಕ ಬಾಳಾಸಾಹೇಬ್ ಪಾಟೀಲ್ರು ತಿಳಿಸಿದರು. ಇನ್ನು ಅದೇ ರೀತಿಯಾಗಿ ಅವರು ಸಂಸ್ಥೆಯ 23ನೇ ವಾರ್ಷಿಕ ಸಭೆಯಲ್ಲಿ ಮಾತನಾಡಿದ್ರು. ಮುಖ್ಯ ಅತಿಥಿಗಳಾಗಿ ಚಂದ್ರಕಾಂತ್ ಧೂಳ, ಸಾವಂತ್, ಸವೀಂದ್ರ ಪಾಟೀಲ್, ಶ್ರೇನಿಕ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ರು. ಪ್ರಾರಂಭದಲ್ಲಿ ವಿದ್ಯಾರ್ಥಿಯರೊಂದಿಗೆ ಸ್ವಾಗತ ಗೀತೆ, ಸಂಸ್ಥೆಯ ನಿರ್ದೇಶಕ ಬಾಳಾಸಾಹೇಬ್ ಮಗದುಂ ಅವರಿಂದ ಭಾವಪೂರ್ಣ ಶ್ರದ್ಧಾಂಜಲಿ. ನಂತರ ವೇದಿಕೆಯಲ್ಲಿ ಗಣ್ಯರಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವೀರಾಚಾರ್ಯ ಶಿಷ್ಯವೃತ್ತಿ ನೀಡಿ ಸನ್ಮಾನಿಸಲಾಯಿತು. ಇನ್ನು ಇದೇ ರೀತಿ ಸಮಯದಲ್ಲಿ ಬಾಳಾಸಾಹೇಬ್ ಪಾಟೀಲರಿಂದ ವರದಿ ವಾಚನ, ಪ್ರವೀಣ್ ಪಾಟೀಲರಿಂದ ಲಾಭ ಹಾನಿ ಅಂದಾಜು ಪತ್ರಿಕೆ ವಾಚನ ಮಾಡಿ ಸದಸ್ಯರು ಮಂಜೂರು ಪಡೆದರು. ಸಭೆಯಲ್ಲಿ ಸಂಸ್ಥೆಯ ಸಾಂಪತ್ತಿಕ ಸ್ಥಿತಿ ವಿವರಿಸಲಾಯಿತು. ವಾರ್ಷಿಕ ಸಭೆಯಲ್ಲಿ ದತ್ತ ಕಾರ್ಖಾನೆ ಸಂಚಾಲಕ ಇಂದ್ರಜಿತ್ ಪಾಟೀಲ್, ಸುನಿಲ್ ನಾರೆ, ಅಧ್ಯಕ್ಷ ಮಹೇಂದ್ರ ಪಾಟೀಲ್, ಉಪಾಧ್ಯಕ್ಷ ಸಿದ್ದೇಗೌಡ ಕೆಸ್ತಿ, ನಿರ್ದೇಶಕರಾದ ಸಂಜಯ್ ಪಾಟೀಲ್, ಸಂಜಯ್ ಅಲ್ಗೂರೆ, ಮಹಾವೀರ್ ಹಿರೇಕುಡಿ, ಅಜಿತ್ ಪಾಟೀಲ್, ಪ್ರಕಾಶ್ ತೇರ್ದಾಳ್, ಅಭಯ್ ಕುಮಾರ್ ಬಾಗ್ಜಿ, ಉತ್ತಮ ಸಮಗೆ ಸಂಜಯ್ ಮಗದುಂ, ಮಹಾವೀರ್ ದಾನಪ್ಗೋಳ್, ಉತ್ತಮ ಹೆಬಳೆ, ನಿತಿನ್ ವನಕುದ್ರೆ, ನ್ಯಾಯವಾದಿ ರವಿರಾಜ್ ಪಾಟೀಲ್, ಲೆಕ್ಕ ಪರಿಶೋಧಕ ಎಸ್ ಬಿ ಹೊನ್ವಾಡೆ ಸೇರಿದಂತೆ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. शाळा आहे ते शाळेचे मुख्याध्यापक आदरणीय श्रेनिक पाटील सर यांचाही आपण सन्मान केला. त्याचबरोबर संदीप पाटील सर ते वीर सेवादल मध्यवर्ती समितीमध्ये बराच काळ त्यांनी सेवेचे योगदान दिलेलं आहे आणि त्यांनी PhD ही पदवी मिळवली, त्याबद्दल त्यांचाही तुम्ही सन्मान केला. कर्नाटकामध्ये असणारी ही संस्था आणि आम्ही सगळे महाराष्ट्रीयन लोक या ठिकाणी आलो. खरं म्हणजे हा महाराष्ट्र आणि कर्नाटक हा भेदभाव कुठेही सेवा दलामध्ये नाहीये. आणि दुसरी माझी ओळख सांगतो की मी जिनसेन मठाचा ट्रस्टी आहे. त्यामुळे माझा या मठाशी निगडीत असणारे 60% लोक कर्नाटकात राहतात, 40% लोक महाराष्ट्रात राहतात. त्यामुळे माझं सगळ्यात जास्त नातं कर्नाटकाशी आहे. आणि आज या वीराचार्य पतसंस्थेच्या निमित्तानं आम्हा सगळ्यांना एकत्र आणून आमचा सन्मान केला, त्याबद्दल संस्थेचे संस्थापक आदरणीय बाळासाहेब पाटील आणि या संस्थेचे चेअरमन आदरणीय महेंद्र सर आणि सोबत आणखीन एक माझी परिचय या ठिकाणी सांगतो. इंद्रजित पाटील सर या ठिकाणी बसलेले आहेत. त्यांचे वडील पासवंडांना आणि आमचं मठाच्या निमित्तानं फार जवळचं नातं आहे. आणि अलीकडे हत्तीचा विषय वर्गದ ಸದಸ್ಯರ ಸಂಖ್ಯೆ 863 ಇದ್ದು ವರದಿ ವರ್ಷದಲ್ಲಿ 13 ಹೊಸ ಸದಸ್ಯರನ್ನು ಮಾಡಿಕೊಳ್ಳಲಾಯಿತು ಹಾಗೂ 10 ಸದಸ್ಯರನ್ನು ಕಡಿಮೆ ಮಾಡಲಾಯಿತು. ಷೇರು ಬಂಡವಾಳ ವರದಿ ವರ್ಷಾಂತ್ಯಕ್ಕೆ ಪಾವತಿಯಾದ ಷೇರು ಬಂಡವಾಳ ರೂಪಾಯಿ 32,800 ರೂಪಾಯಿ ಇದ್ದು ಕಳೆದ ವರ್ಷಕ್ಕಿಂತ ರೂಪಾಯಿ 48,600 ರೂಪಾಯಿಗಳಷ್ಟು ಕಡಿಮೆಯಾಗಿರುತ್ತದೆ. ನಿಧಿ ವರದಿ ವರ್ಷಾಂತ್ಯಕ್ಕೆ ಒಟ್ಟು ನಿಧಿ ರೂಪಾಯಿ 4,93,240 ರೂಪಾಯಿ 46 ಪೈಸೆಯಷ್ಟು ಇದ್ದು ಕಳೆದ ವರ್ಷಕ್ಕಿಂತ ರೂಪಾಯಿ 73,60,284 ರೂಪಾಯಿ 87 ಪೈಸೆಯಷ್ಟು ಹೆಚ್ಚಳವಾಗಿರುತ್ತದೆ. ಠೇವುಗಳು ವರದಿ ವರ್ಷದಲ್ಲಿ ಠೇವು ಸಂಗ್ರಹದಲ್ಲಿ ಗಣನೀಯವಾಗಿ ಹೆಚ್ಚಳವಾಗಿದ್ದು ವರ್ಷಾಂತಕ್ಕೆ ರೂಪಾಯಿ 91,24,14,861 ರೂಪಾಯಿ 61 ಪೈಸೆಯಷ್ಟು ಇರುತ್ತದೆ.
ಇದು ಕಳೆದ ವರ್ಷಕ್ಕಿಂತ ರೂಪಾಯಿ 3,1,12,363 ರೂಪಾಯಿ 71 ಪೈಸೆಯಷ್ಟು ಯಂತ್ರವಾಗಿದ್ದು ಇದನ್ನು ನವೀನಿಸಲು ಹೆಮ್ಮೆ ಹಾಗೂ ಹರ್ಷವೆನಿಸುತ್ತದೆ. ನಮ್ಮ ಸೂಚ್ಯ ಸದಸ್ಯರು ತಮ್ಮ ಅಮೂಲ್ಯವಾದ ಠೇವಣಿಗಳನ್ನು ನಮ್ಮ ಮೇಲೆ ವಿಶ್ವಾಸ ತೋರಿಸಿದ್ದೀರಿ. ಈ ಮುಂದೆಯೂ ಸಹ ತಮ್ಮ ಸಹಕಾರ ವಿಶ್ವಾಸ ಇದೇ ರೀತಿ ಇರಲೆಂದು ಅಪೇಕ್ಷಿಸುತ್ತೇನೆ. ಶಿಲ್ಪು ಠೇವುದಾರರ ಮತ್ತು ಸಾಲಗಾರರ ಬೇಡಿಕೆ ಅನುಸಾರವಾಗಿ ವಿವಿಧ ಬ್ಯಾಂಕ್ಗಳು ಹಾಗೂ ಸಂಘ ಸಂಸ್ಥೆಗಳಲ್ಲಿ ಮುದತ್ತು ಠೇವು ರೂಪಾಯಿ 18,65,997 ರೂಪಾಯಿ ಮತ್ತು ಉಳಿತಾಯ ಹಾಗೂ ಚಾಲ್ತಿ ಖಾತೆಗಳಲ್ಲಿ ರೂಪಾಯಿ 2,59,579,579 ರೂಪಾಯಿ 43 ಪೈಸೆ ಶುಲ್ಕ ಇಡಲಾಗಿದೆ. ಇದೇ ಪ್ರಕಾರ ನಗದು ಶುಲ್ಕ. ಬ್ಯೂರೋ ರಿಪೋರ್ಟ್ ಮಹಾವೀರ್ ಚಿಂಚನಿ, BV ನ್ಯೂಸ್ ನಿಪ್ಪಾನಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.